ಇಶಿತಾ ವರ್ಷ ದಶಕಗಳ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಅಗ್ನಿಸಾಕ್ಷಿಯ ವೀಕ್ಷಕರಿಗೆ ಖಂಡಿತ ನೆನಪಿರುತ್ತಾರೆ. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಮಾಯಾಳಾಗಿ ಇಶಿತಾ ನಟಿಸಿದ್ದರು. ಬರೋಬ್ಬರಿ 5 ವರ್ಷಗಳ ಕಾಲ ಮಾಯಾ ಆಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದ ಇಶಿತಾ ವರ್ಷ ಕಿರುತೆರೆ ಜರ್ನಿ ಶುರುವಾಗಿದ್ದು ನಂದಿನಿ ಪಾತ್ರದ ಮೂಲಕ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲಿ ನಂದಿನಿಯಾಗಿ ಕಾಣಿಸಿಕೊಂಡ ಇಶಿತಾ ವರ್ಷ ಎಂದಿಗೂ ನಟಿಯಾಗಬೇಕು ಎಂದು ಬಯಸಿದವರಲ್ಲ. ಬದಲಿಗೆ ಇದು ಆಕೆಯ ಪಾಲಿಗೆ ಬಯಸದೇ ಬಂದ ಅವಕಾಶ ಎನ್ನಬಹುದು. ಕೃಷ್ಣ ರುಕ್ಮಿಣಿ ಧಾರಾವಾಹಿಯ ನಂತರ ಹೊಸ ಬಾಳಿಗೆ ನೀ ಜೊತೆಯಾದೆ, ತಂಗಾಳಿ, ಅಸಂಭವ, ಅಗ್ನಿಸಾಕ್ಷಿ ಧಾರಾವಾಹಿಗಳಲ್ಲಿ ಇಶಿತಾ ಬಣ್ಣ ಹಚ್ಚಿದ್ದು ಕಿರುತೆರೆ ವೀಕ್ಷಕರು ಆಕೆಯನ್ನ ಮೆಚ್ಚಿಕೊಂಡಿದ್ದು ಮಾತ್ರ ಮಾಯಾ ಪಾತ್ರದ ಮೂಲಕ. ಯಾಕಂದ್ರೆ ಮಾಯಾ ಆಗಿ ಆಕೆ ಅಭಿನಯಿಸಿದ್ದು ಬರೋಬ್ಬರಿ 7 ವರ್ಷ. ಹಾಗಾಗಿ ಆ ಪಾತ್ರವನ್ನ ಜನ ಮೆಚ್ಚಿಕೊಂಡಿದ್ದರು. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ಕಿರುತೆರೆಯಿಂದ ದೂರವಿದ್ದ ಇಶಿತಾ ಮುಂದೆ ಒಂದೆರಡು ಧಾರಾವಾಹಿಗಳಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದೂ ಉಂಟು. ಸರಸು, ಪುಟ್ಟಕ್ಕನ ಮಕ್ಕಳು, ಶ್ರೀಗೌರಿ ಧಾರಾವಾಹಿಗಳಲ್ಲಿ ಕೆಲವೊಂದು ಸಂಚಿಕೆಗಳಲ್ಲಿ ಈಕೆ ಅಭಿನಯಿಸಿದ್ದರು. ಇದೀಗ ಇಶಿತಾ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ಅದು ಮಾಯಾ ಆಗಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಅಮೃತಧಾರೆ ಧಾರಾವಾಹಿಯಲ್ಲಿ ನಾಯಕ ಗೌತಮ್ ದಿವಾನ್ ತಂಗಿ ಮಹಿಮಾ ಆಗಿ ನಟಿಸುತ್ತಿದ್ದಾರೆ ಇಶಿತಾ. ಅಸಲಿಗೆ ಮಹಿಮಾ ಆಗಿ ಬಣ್ಣ ಹಚ್ಚುತ್ತಿದ್ದ ಸಾರಾ ಅಣ್ಣಯ್ಯ ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಪಾತ್ರದಿಂದ ಹೊರಬಂದಾಗ ಆ ಜಾಗಕ್ಕೆ ಇಶಿತಾ ಆಯ್ಕೆಯಾದರು. ಅದರ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಇಶಿತಾ. ಸದ್ಯ ನಾನು ಮಹಿಮಾ ಆಗಿ ಕಿರುತೆರೆಗೆ ಬಂದಿದ್ದೇನೆ. ನನ್ನ ನಟನಾ ಕೆರಿಯರ್ನಲ್ಲಿ ನಾನು ಇದೇ ಮೊದಲ ಬಾರಿಗೆ ಬದಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಮಹಿಮಾ ಪಾತ್ರದಲ್ಲಿ ನಟಿಸಲು ಶುರು ಮಾಡಿದಾಗ ಕಿರುತೆರೆ ವೀಕ್ಷಕರು ಮಹಿಮಾ ಆಗಿ ನನ್ನನ್ನು ಒಪ್ಪಿಕೊಳ್ಳಲು ಜನರು ಸಮಯ ತೆಗೆದುಕೊಳ್ಳುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ನಾನು ನಿರೀಕ್ಷಿಸಿದ್ದಕ್ಕಿಂತ ಬೇಗ ಅವರು ಮಾಯಾ ಆಗಿ ನನ್ನನ್ನು ಒಪ್ಪಿಕೊಂಡಿದ್ದಾರೆ. ಅದರ ಬಗ್ಗೆ ತುಂಬಾ ಸಂತೋಷವಾಗಿದೆ. ಆರಂಭದಲ್ಲಿ ಮಹಿಮಾ ಪಾತ್ರ ಒಂಚೂರು ಗ್ರೇ ಶೇಡ್ ಹೊಂದಿದಂತ ಪಾತ್ರ. ಆದರೆ ಈಗ ಅದು ಪಾಸಿಟಿವ್ ಆಗಿ ಬದಲಾಗಿದೆ. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ನಾನು ಒಂದೆರಡು ಧಾರಾವಾಹಿಗಳಲ್ಲಿ ನಟಿಸಿದ್ದರೂ ಅದು ಅತಿಥಿ ಪಾತ್ರವಾಗಿತ್ತು. ಇದೀಗ ಮಹಿಮಾ ಪಾತ್ರದ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಖುಷಿಯಿದೆ. ಇದೊಂದು ನ್ಯಾಚುರಲ್ ಆಗಿರುವಂತಹ ಪಾತ್ರ ಎಂದು ಹೇಳಬಹುದು. ಅಮೃತಧಾರೆ ಧಾರಾವಾಹಿಯ ತಂಡ ನಿಜಕ್ಕೂ ತುಂಬಾ ಒಳ್ಳೆಯದಾಗಿದೆ. ಜೊತೆಗೆ ಈ ಧಾರಾವಾಹಿಯಲ್ಲಿರುವ ಹೆಚ್ಚಿನ ಕಲಾವಿದರು ಸಿನಿಮಾ ರಂಗದವರು. ಚಿತ್ರ ಶ್ರೇಣಿ, ಸಿಹಿ ಕೈ ಚಂದ್ರು, ರಾಜೇಶ್ ನಟರಂಗ, ಛಾಯಾ ಸಿಂಗ್ ಸಿನಿಮಾ ರಂಗದಲ್ಲಿ ಸೈ ಎನಿಸಿಕೊಂಡಿರುವಂತಹ ಕಲಾವಿದರ ಜೊತೆ ಕೆಲಸ ಮಾಡಿರುವುದಕ್ಕೆ ನನಗೆ ದೊರೆತ ಆಶೀರ್ವಾದ ಎನ್ನಬಹುದು. ಪ್ರತಿಯೊಬ್ಬರಿಂದಲೂ ನಾನು ಕಲಿಯುವುದು ಸಾಕಷ್ಟಿದೆ. ಸೇಮ್ ಪ್ರೊಡಕ್ಷನ್ ಹೌಸ್ನಿಂದ ನನಗೆ 2-3 ಬಾರಿ ಬೇರೆ ಪಾತ್ರಗಳಿಗೆ ನಟಿಸುವಂತೆ ಕರೆ ಬಂದಿತ್ತು. ಆದರೆ ಆ ಸಮಯದಲ್ಲಿ ಕಾರಣಾಂತರಗಳಿಂದ ನಟಿಸಲು ನನಗೆ ಸಾಧ್ಯವಾಗಲಿಲ್ಲ. ಅಸಲಿಗೆ ಮಾಯಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಅವಕಾಶ ಬಂದಾಗಲೂ ನಾನು ರಿಜೆಕ್ಟ್ ಮಾಡಿದ್ದೆ. ಬದಲಿ ಪಾತ್ರ ಎಂಬ ಕಾರಣದಿಂದ ನಾನು ನಟಿಸಲು ಹಿಂದೆ ಮುಂದೆ ನೋಡಿದೆ. ಮುಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಪಾತ್ರ ಪ್ರಾಮುಖ್ಯತೆ ನೋಡಿದ ಮೇಲೆ ನಾನು ನಟಿಸಲು ಒಪ್ಪಿಕೊಂಡೆ. ಜೊತೆಗೆ ನಾನು ನಟಿಸುವಾಗ ಪಾತ್ರವು ಕೊಂಚ ಬದಲಾಗಿತ್ತು. ಜೊತೆಗೆ ಒಂದು ರೀತಿಯಲ್ಲಿ ಇದು ಸೆಕೆಂಡ್ ಲೀಡ್ ಪಾತ್ರ ಎಂದು ಹೇಳಬಹುದು. ಒಂದು ಒಳ್ಳೆಯ ಪಾತ್ರದ ಮೂಲಕ ಕಿರುತೆರೆಗೆ ಕಂಬ್ಯಾಕ್ ಆಗಿರುವುದು ಖುಷಿಯಾಗಿದೆ ಎನ್ನುತ್ತಾರೆ ಇಶಿತಾ ವರ್ಷ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.